ಇಂದುಶ್ರೀಯವರು ಈಗ ನಿಮ್ಮ ಮುಂದೆ ನಿಮ್ಮನ್ನೆಲ್ಲ ನಗಿಸೋದಕ್ಕೆ ಬರ್ತಾ ಇದ್ದಾರೆ. ವೆಲ್ಕಮ್ ಟು ಇಂದುಶ್ರೀ. ಡೆಂಕು ಎಸ್ ಎಲ್ಲಿದ್ದೀವಿ ನಾವೀಗ? ಫಿಲಮ್ ಮ್ಯೂಸಿಕ್ ಅವಾರ್ಡ್ 2010 ಸೂಪರ್ ಜಾಗಮ್ಮ. ಆದರೆ ನಂಗೆ ಒಂದೇ ಅರ್ಥ ಆಗಿಲ್ಲ. ಏನು? ಅವಾಗ್ಲಿಂದ ಬರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕೇ ಬರ್ತಾ ಇದೆ, ಹಾಡೇ ಬರ್ತಾ ಇಲ್ಲ. ಹಾಡು ಬರ್ತಾ ಇಲ್ವಾ? ನೀನು ಇದೆಯಲ್ಲ ಹಾಡು. ಯಾವ ಹಾಡು ಹಾಡಲಿ? ಯಾವ್ದು ಬೇಕಾದರೂ ಹಾಡು. ವಾ ಇಲ್ಲೇ ಕೂತಿದ್ದಾರಲ್ಲ ಅವ್ರು ಎಲ್ಲೋದ್ರು? ಯಾರೋ? ದಂಡೇಗೆರೆ. ಯಾರೋ? ದಂಡೇಗೆರೆ. ಬಂಡೇಗೆರೆ ಅಂದ್ರೇನೋ? ರಾಕ್ಲೈನ್ ವೆಂಕಟೇಶ್ ಅವರು. ಸರ್ ಎಲ್ಲಿ ಎಸ್ಕೇಪ್ ಆದ್ರಿ ಸರ್? ವಾ ಗೊತ್ತಾಯ್ತು ಎಲ್ಲೋದ್ರು ಅಂತ. ಎಲ್ಲೋದ್ರು? ಡಕೋಟಾ ಎಕ್ಸ್ಪ್ರೆಸ್ ಬಸ್ಸನ್ನು ಹೊಡಿಯೋಕೆ ಹೋದ್ರು. ನಮ್ಮ ಜಗದೀಶ್ ಸರ್ ಸಖತ್ತಾಗೆ ಮಾಡಿದಾರಪ್ಪ. ಏನಪ್ಪ? ಏನು ಸರ್ ಮಾಡಿದಿರಾ? ಸೂಪರಾಗಿ ಜೋರಾಗಿ ಮಾಡಿದಿರಾ, ಸಮಯ ನೋಡ್ಕೊಂಡು ಮಾಡಿದಿರಾ ಸರಿಯಾಗೆಲ್ಲಾನು. ಹೌದಾ? ಏನು ಮಾಡಿದ್ದಾರೆ ಅವರು? ನನ್ನ ತುಂಬ ಕಾಸ ದೋಸ್ತು. ಹೌದಾ? ಏನದು? ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಜಗದೀಶ್ ಸಾರು ನಿಂತಿದ್ದರು ಸೈಡಿನಲ್ಲಿ, ಇಬ್ರು ಹೋಗಿ ಕುಡಿದ್ವಿ ಬಾರಿನಲ್ಲಿ, ಜಾರ್ ಬಿದ್ವಿ ಮೋರಿಯಲಿ. ಮನೋಮೂರ್ತಿ ಸರ್ ನನ್ನೇ ನೋಡ್ತಾ ಇದ್ದಾರಪ್ಪ. ನಮ್ಮ ಮೇಲೆ ನೆಕ್ಸ್ಟ್ ಫಿಲಮಲ್ಲಿ ಹಾಡು ಬರೆದ್ರೆ ಕಷ್ಟ. ಅಯ್ಯಯ್ಯಪ್ಪ ಬರೀತೀರಾ ಸರ್? ಓ ಬರೀತಾರಂತೆ ಕಣೋ. ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಬೀಸುತ್ತಿದೆ. ನೀನೇ ಹಾಡು ಒಂದು. ನಾನು ಹಾಡಬೇಕಾ? ನಮ್ಮ ಪಲ್ಲವಿ ಮೇಡಮ್ ಕೂತಿದ್ದಾರೆ ನೋಡಿ, ನೋಡ್ತಾ ಇದ್ದಾರೆ. ಒಂದು ಹಾಡು ದಿಡು ಹಂಗೇನೆ. ಹಾಗಂತ್ಯಾ? ಯಾವ ಹಾಡು ಹಾಡಲಿ? ನಿನ್ನಿಷ್ಟ. ಓಕೆ ಥ್ಯಾಂಕ್ ಯು. ಒಂದು ನಿಮಿಷ ಏನಾಯಿತು? ಇಂದುಶ್ರೀ ಹಾಡು ಹೇಳ್ತಾಳಂತೆ, ದಯವಿಟ್ಟು ಎಲ್ಲರೂ ಕಿವಿ ಮುಚ್ಕೊಳ್ಳಿ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನಾ. ಏಕೆ ನಿಂಗೆ ಜಾಂಡೀಸಾ? ಜಾಂಡೀಸಾ? ಯಾಕೋ? ಗಗನನ ಎಲ್ಲೋ ಭೂಮಿನ ಎಲ್ಲೋ 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 ಕಲರ್ ಕಾಣ, ಜಾಂಡೀಸ್ ಇರೋರ್ಗೆ ಮಾತ್ರ. ಮಿಂಚಾಗಿ ನೀನು ಬರಲು ನಮ್ಮನೇಲಿ ಕರೆಂಟ್ ಹೋಯ್ತಲ್ಲ, ಮಳೆ ನಿಂತು ಹೋದ ಮೇಲೆ ಛತ್ರಿಯನ್ನ ಮಡ್ಚಿಡಿ, ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ. ನಿಮಿಷ ಏನು? ಲೆಕ್ಕ ತಪ್ಪು ಹೇಳಬಾರ್ದು, ಸರಿಯಾಗಿ ಹೇಳು. ಏನೋ ತಪ್ಪು ಹೇಳಿದೆ? ಇಲ್ಲ 100 ಇಲ್ಲ 106 ಅನ್ನು. ಏನದು? ಎರಡು ಒಟ್ಟೊಟ್ಟಿಗೆ 107 206. 100 ಜನ್ಮಕ್ಕೂ 106 ಜನ್ಮಕ್ಕೂ. ಏನು 100 + 106 206 ಜನ್ಮ ಅಂತ ಹೇಳೋಕ್ಕಾಗತ್ತಾ? ಯಾವ ನೀನೆಲ್ಲ ತುಂಬ ತಲೆ ತಿಂತಾನೆ. ಕೊಡಿ ಸರ್, ಮೊಬೈಲ್ ಫೋನ್ ಬಂತ? ಜೋರಾಗಿ ಮ್ಯೂಸಿಕ್ ಕೊಡಿ, ನಂಗೆ ಬ್ಯಾಕ್ಗ್ರೌಂಡ್ ಬೇಕು. ಡೆಂಕು ತಲೆ ಹರಟೆ ಮಾಡಬೇಡ. ಓಕೆ ಓಕೆ. ಎಲ್ಲೋ ಮಳೆಯಾಗಿದೆ ಎಂದು. ನೀನೇನು ವೆದರ್ ರಿಪೋರ್ಟ್ರ? ಹೆಂಗೆ ಗೊತ್ತಾಯ್ತು ನಿಂಗೆ? ತರಲೆ. ಸರಿ ನೀನೇ ಹಾಡು ಹೇಳಪ್ಪ. ಯಾವ ಹಾಡು ಹಾಡಲಿ? ನಿನ್ನಿಷ್ಟ. ನಿನ್ನ ಹೆಸರೇನು? ಇಂದುಶ್ರೀ. ಇಂದುಶ್ರೀ ಯಾಕೋ ಬೈತ್ಯಾ? ನೋಡಿ ಸರ್, ಅವಳ ಹೆಸರು ನೋಡ ಇಂಡಸ್ಟ್ರಿ ಅಂತ ಇಟ್ಕೊಂಡಿದ್ದಾಳೆ. ಏಯ್ ಅದು ಇಂಡಸ್ಟ್ರಿ ಅಲ್ಲ. ಮತ್ತೆ ಇಂದುಶ್ರೀ. ಇಂದು ಇಂದು ಶ್ರೀ ಶ್ರೀ ಇಂದು ಇಂದು ಶ್ರೀ ಶ್ರೀ ಇಂದುಶ್ರೀ ಇಂಡಸ್ಟ್ರಿ. ಇಂದುಶ್ರೀ ಇಂದುಶ್ರೀ. ವೆರಿ ಗುಡ್, ಥ್ಯಾಂಕ್ ಯು ಇಂಡಸ್ಟ್ರಿ. ಓಕೆ ಡಿಂಕು, ನನಗೊಂದು ಆಸೆ ಆಗಿದೆ. ಏನು ಆಸೆ? ಒಂದು ಜೋಕ್ ಹೇಳಬೇಕು. ನೀನು ಜೋಕ್ ಹೇಳೋಕ್ಕಾಗಲ್ಲ. ಹೇಳ್ತೀನಿ, ಟ್ರೈ ಮಾಡ್ತೀನಿ. ಆಗಲ್ಲ. ಮಾಡ್ತೀನಿ. ಓಕೆ ಮಾಡ್ಕೊ. ಏನು ಜೋಕು? ಓಕೆ ನಾನು ಹೇಳ್ತೀನಿ. ಡೆಂಕು, ನಮ್ಮ ಮನೆಯಲ್ಲಿ ಒಂದು ನಾಯಿ ಇತ್ತಲ್ಲ, ಅದು ಮರಿ ಹಾಕ್ತು ಅಂತ ಹೇಳ್ತೀನಿ. ಅದಕ್ಕೆ ನೀನೊಂದು ಸಹಾಯ ಮಾಡಬೇಕು ಜೋಕ್ ಆಗೋದಕ್ಕೆ. ಏನು ಮಾಡಬೇಕು? ಯಾವ ನಾಯಿ ಅಂತ ಕೇಳಬೇಕು. ಓಕೆ ನೀನೇನು ಹೇಳ್ತೀಯಾ? ಹೆಣ್ಣಾಯಿ ಅಂತೀನಿ. ಇದು ಒಂದು ಜೋಕ, ಎಲ್ಲರೂ ಹೊಡಿತಾರಷ್ಟೇ ಏನಾದ್ರು ತಗೊಂಡು. ಡಿಂಕು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡೋಣ. ಓಕೆ ಡಿಂಕು, ನಮ್ಮ ಮನೆಯಲ್ಲಿ ಒಂದು ನಾಯಿ ಇತ್ತಲ್ಲ, ಅದು ಮರಿ ಹಾಕ್ತು. ಹೌದಾ? ಏನು ಆಸ್ಪತ್ರೆಯಲ್ಲಿ ಆಗ್ತಾ ಮನೇಲಿ ಆಗ್ತಾ? ಅದೆಲ್ಲ ನೀನು ಹೇಳಬೇಕಾಗಿರೋದು. ಮತ್ತೆ ಯಾವ ನಾಯಿ ಅಂತ ಕೇಳ್ಬೇಕು. ಹಂಗ ತಿರ್ಗಾ ಕೇಳು. ಓಕೆ ಡೆಂಕು, ನಮ್ಮ ಮನೆಯಲ್ಲಿ ಒಂದು ನಾಯಿ ಇತ್ತಲ್ಲ, ಅದು ಮರಿ ಹಾಕ್ತು. ಸಿಸೇರಿಯನ್ ಆಪರೇಷನ್ ನಾರ್ಮಲ್ ಡೆಲಿವರಿನ? ಡೆಂಕು,
ನಮ್ಮ ಮನೆಯಲ್ಲಿ ನಾಯಿ ಇತ್ತಲ್ಲ, ಅದು ಮರಿ ಹಾಕ್ತು. ಏನು ಗಂಡು ನಾಯಿನ ಹೆಣ್ಣು ನಾಯಿನ? ಟೇಂಕೋ, ತಲ ಹರಟೆ ಮಾಡಬಾರ್ದು. ಏನು ಹೇಳ್ಬೇಕು? ನೀನು ಕೇಳಬೇಕಾಗಿರೋದು ಇಷ್ಟೇ, ಯಾವ ನಾಯಿ ಅಂತ. ಅದಕ್ಕೆ ನಾನು ಹೆಣ್ಣು ನಾಯಿ ಅಂತೀನಿ ಅಷ್ಟೇನಾ? ಡಿಂಕು, ನಮ್ಮ ಮನೆಯಲ್ಲಿ ನಾಯಿ ಇತ್ತಲ್ಲ, ಅದು ಮರಿ ಹಾಕ್ತು. ಯಾವ ನಾಯಿ? ಹೆಣ್ಣು ನಾಯಿನ? ತರ್ಲೆ. ಓಕೆ ಡಿಂಕು, ಇಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತ ಲೆಕ್ಕ ಮಾಡಿ ಹೇಳ್ತೀಯಾ? ಓಕೆ. 1 2 3 4 5. ಏನಾಯ್ತು? ಜಯಂತ್ ಕೈಕಿಣಿ ಸರ್ ಸೂಪರಾಗಿ ಬರೀತೀರಾ ಸರ್ ಹಾಡನ್ನ. ಏನು ಹಾಡಾಗ್ತೀರಾ? ಅಯ್ಯೋ ಪಕ್ಕ ಕುತ್ಕೊಂಡಿದ್ದೀರಾ. ಮನೋಮೂರ್ತಿ ಸರ್ ಇವರು ಇಬ್ಬರು ಅಲ್ಲೇ ಪ್ಲ್ಯಾನ್ ಮಾಡ್ಕೊಂಡು ಒಂದು ಸ್ಕೆಚ್ ಮಾಡಿ ಹಾಡೇ ಬಿಡ್ತಾರೋ ಏನೋ. ಓಕೆ ಓಕೆ, ಲೆಕ್ಕ ಹಾಕು ಡಿಂಕು. ಬೇಗ ಬೇಗ ಫಟಾಫಟ್ ಅಂತ ಲೆಕ್ಕ ಹಾಕ್ಬೇಕು. ಹೇಗೆ? ಟಕ 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 ಅಂತ ಲೆಕ್ಕ ಹಾಕು. ಆಗ ಹಾ, 1 2 3 4 ಟಕ 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 ಆಯ್ತು. ಆಯ್ತಾ? ಎಷ್ಟು ಜನ ಸೇರಿದ್ದಾರೆ? 899 ಹೈ, ವರೆ ಹೇಗೋ ಬಂತು? ಎಲ್ರದು ಕೈಕಾಲು ಕೂಡಿಸಿ ನಾಕಿಂದ ಅನ್ಸುತ್ತೆ. ಯಾಕೆ ಎಲ್ರು ತಲೆ ಎಣ್ಸರು ಲೆಕ್ಕ ಸಿಗ್ತಿರ್ಲಿಲ್ವಾ? ಇಲ್ಲ. ಯಾಕೆ? ಎಷ್ಟೋ ಜನಕ್ಕೆ ತಲೆನೇ ಇಲ್ಲ. ಇಲ್ಲಿ ಯಾರಿಗೆ ತಲೆ ಇಲ್ಲ? ನಿನಗೆ ಇಲ್ಲ. ಸರಿ, ಸ್ಕೂಲ್ಗೆ ಹೋಗ್ತೀಯಾ? ಇಲ್ಲ. ಮತ್ತೆ ಕಾಲೇಜ್ಗೆ ಹೋಗ್ತೀನಿ. ಕಾಲೇಜಾ? ಯಾವ ಕಾಲೇಜು? ಮಹಾರಾಣೀಸ್ ಕಾಲೇಜ್. ಮಹಾರಾಣೀಸ್ ಕಾಲೇಜ್ ಇರೋದು ಹುಡುಗಿರ್ಗೋಸ್ಕರ, ನಾನಿರೋದು ಅವ್ರಿಗೋಸ್ಕರನೇ. ಸರಿ, ಕಾಲೇಜಲ್ಲಿ ಏನು ಮಾಡ್ಕೊಂಡಿದ್ಯಾ? 3rd PUC. ವಾಟ್? 3rd PUC. ಫಸ್ಟ್ PU ಕೇಳಿದ್ದೀನಿ, ಸೆಕೆಂಡ್ PU ಕೇಳಿದ್ದೀನಿ, ಇದೇನು ಇದು 3rd PUC ಅಂದರೆ? ಫಸ್ಟ್ PUC ಓದ್ದೆ, ಹಾಂ, ಪಾಸ್ ಆದೆ. ವೆರಿ ಗುಡ್. ಸೆಕೆಂಡ್ PUC ಓದ್ದೆ, ಹಾಂ, ಪಾಸ್ ಆಗಲಿಲ್ಲ. 3rd PUCಗೆ ಹೋದೆ. ಯು ಮೀನ್ ಟು ಸೇ ಸೆಕೆಂಡ್ PUC ಫೇಲ್ಡ್? ಜೋರಾಗಿ ಹೇಳ್ಬೇಡ, ಏಕೆ? ಹೆಣ್ಮಕ್ಳು ಕೇಳಿಸ್ಕೊತಾ ಇದ್ದಾರೆ. ಚೆನ್ನಾಗಿ ಓದೋದಕ್ಕೆ ಏನು ಪ್ರಾಬ್ಲಮ್ ನಿಂಗೆ? ಏನು ಪ್ರಾಬ್ಲಮ್ ಅಂದರೆ, ನೋಡು, ಎಷ್ಟು ಜನ ಕಷ್ಟಪಟ್ಟು ಓದಿ ಎಷ್ಟು ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಯಾರಾಗಿದ್ದಾರೆ ನೋಡು, ಫಾರ್ ಎಕ್ಸಾಂಪಲ್ ಥಾಮಸ್ ಆಲ್ವಾ ಎಡಿಸನ್ ಒಂದು ಸಣ್ಣ ಮೇಣದ ಬತ್ತಿನಲ್ಲಿ ಕುತ್ಕೊಂಡು ಓದಿ ಎಷ್ಟು ದೊಡ್ಡ ಮನುಷ್ಯರಾದ್ರು. ಆಮೇಲೆ ಗ್ರಹಂ ಬೆಲ್ ಒಂದು ಸಣ್ಣ ಲ್ಯಾಂಪ್ ಲೈಟ್ ಅಲ್ಲಿ ಕುತ್ಕೊಂಡು ಎಷ್ಟು ದೊಡ್ಡವರಾದ್ರು. ಅವರೆಲ್ಲ ಯಾಕೆ ನಮ್ಮ ವಿಶ್ವೇಶ್ವರಯ್ಯ ಸ್ಟ್ರೀಟ್ ಲೈಟ್ ಅಲ್ಲಿ ಕುತ್ಕೊಂಡು ಎಷ್ಟು ದೊಡ್ಡವರಾದ್ರು? ನಂಗೊಂದೇ ಒಂದು ಸಣ್ಣ ಡೌಟು. ಏನು? ಅವರು ಡೇ ಟೈಮಲ್ಲಿ ಏನು ಮಾಡ್ತಿದ್ರು? ನೀನು ಚೆನ್ನಾಗಿ ಓದಿ ಪಾಸ್ ಆಗ್ಬೇಕು ತಾನೆ? ಪಾಸ್ ಆಗಿದ್ದೇನೋ ನಿಜ, ಹಾಂ, ಆದರೆ ಚೆನ್ನಾಗಿ ಓದಲ್ಲ. ಮತ್ತೆ ಕಾಪಿ ಮಾಡಿ. ಏಯ್, ಅದು ಚೀಟಿಂಗ್. ಚೀಟಿಂಗ್ ಅಲ್ಲ, ಮತ್ತೆ ಚೀಟಿ ನೋಡ್ಕೊಂಡು ಬರೀ ಹಿಂಗೆ. ಟಿಂಕು, ಹಾಗೆಲ್ಲ ಮಾಡಬಾರ್ದು. ಏಕೆ? ಸಿಕ್ಕಾಕೊಂಡ್ಬಿಟ್ರೆ? ಸಿಕ್ಕಾಕೊಂಡಿದ್ದೆ. ಹೇಗೆ ಸಿಕ್ಕಾಕೊಂಡೆ? ನನ್ನ ಫ್ರೆಂಡ್ ಹಿಡ್ಕೊಟ್ಟ. ಹೇಗೆ ಹಿಡ್ಕೊಟ್ಟ? ಹಾಡಾಡಿ. ಯಾವ ಹಾಡು? ಕಾಪಿ ಮಾಡ್ತಾ ಬರಿತಾ ಇದ್ನ. ಹಾಂ, ಆ ಕಡೆಯಿಂದ ಇನ್ವಿಜಿಲೇಟರ್ ಬಂದುಬಿಟ್ರ. ಹಾಂ, ಹಾಡು ಹೇಳಕ್ಕೆ ಶುರು ಮಾಡ್ದ. ಏನು ಏನಂತ? ಸಾರ್ 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 ಅಲ್ಲೋಡಿ ಸಾರ್, ಸಾರ್ 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 ಅಲ್ಲೋಡಿ ಸಾರ್. ಸೊಂಟಕ್ಕೆ ಚೀಟಿ ಸುತ್ತಿಕೊಂಡು ಸೆಲ್ಫೋನಲ್ಲೂ ಹಾಕಿ ತಂದು ಎಕ್ಸಾಮಲ್ಲಿ ಕಾಪಿ ಮಾಡ್ತಾರೋ. ನಮ್ಮೂರಲ್ಲಿ ಹಾಗೇನಿಲ್ಲ, ಚಾಕು ಚೂರಿ ಮುಂದೆ ಮಾಡಿ ಕೆರೆ ಮಾಡದೆ ಕಾಪಿ ಮಾಡ್ತಾರೆ. ಸಿಗ್ನಲ್ ಮೂಲಕ ಪ್ರಶ್ನೆ ಕೇಳಿ ಆ ದಿಕ್ಕಲ್ಲೇ ಉತ್ತರ ಪಡೆದು ಪಾಪದ ಮೇಷ್ಟ್ರನ್ನ ಬಕ್ರ ಮಾಡ್ತಾರೋ. ನಮ್ಮೂರಲ್ಲಿ ಹಾಗೇನಿಲ್ಲ, ಮಾತು ಕಾಲ ಸಾಕಾಗಲ್ಲ, ಬುಕ್ ನೋಡ್ಕೊಂಡೆ ಕಾಪಿ ಮಾಡ್ತಾರೆ. ಸಾರ್ 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 ಅಲ್ಲೋಡಿ ಸಾರ್. ಆಹಾ, ಸರಿ ಹೋಗ್ಲಿ. ಮೇಷ್ಟ್ರು ಹಿಡ್ಕೊಂಡ್ರ? ಅಯ್ಯೋ, ಹಿಡ್ಕೊಂಡ್ರು. ಬೈದ್ರಾ? ಬೈಯೋದ? ಉಗಿದ್ರು. ಯಾರಿಗೆ? ನಿನಗ? ಅಲ್ಲ, ಮತ್ತೆ ಹಿಡ್ಕೊಟ್ಟವನ್ಗೆ. ಹಿಡ್ಕೊಟ್ಟವನ್ಗೆ ಯಾಕೋ ಬೈತಾರೆ? ಏಯ್, ಅವತ್ತಿನ ದಿವಸ ನಾನು ಡಿಂಕು ಥರ ಕಾಪಿ ಮಾಡದೆ ಇದ್ದಿದ್ರೆ ನಿಂಗೆ ಅವತ್ತು ನೆಕ್ಸ್ಟ್ ಆಗ್ತಿದ್ನ. ಕೂತ್ಕೊಳ್ಳೋ. ಆಹಾ, ಏನು ಮೇಷ್ಟ್ರು, ಏನು ಸ್ಟೂಡೆಂಟ್ಸು.